Hello students, welcome back to my YouTube channel Supreme Learning Academy. This is passing package for first language Kannada student SSLC 24-25 batch from first ಗದ್ಯ 1 ಯುದ್ಧ important questions from ಯುದ್ಧ chapter. ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಹಿಲನು ಯಾರು? ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಯಾವುವು? ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು? ಆನ್ಸರ್ಸ್ ಬೇಕು ಅನ್ನೋ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಆನ್ಸರ್ಸ್ ಓದ್ತಿಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ 3-4 ವಾಕ್ಯ ಈ ಚಾಪ್ಟರಿಂದ. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಮಹಿಳೆಯರ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಏನು? ಮುದುಕಿಯು ನಿರ್ಜೀವವಾಗಿರುವ ಮಗುವನ್ನು ನೋಡಿ ನಿರಾಶೆಯಿಂದ ಹೇಳಿದ್ದೇನು? ನೆಕ್ಸ್ಟು ಗದ್ಯ 2 ಶಬರಿ. ಶಬರಿ ಪಾಠದಿಂದ ಇಂಪಾರ್ಟೆಂಟ್ ಕ್ವಶನ್. ಒಂದು ವಾಕ್ಯ. ಶ್ರೀರಾಮನ ತಂದೆಯ ಹೆಸರೇನು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು? ಮತಾಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಶಬರಿ ಗೀತ ನಾಟಕದ ಕರ್ತೃ ಯಾರು? ನೆಕ್ಸ್ಟು ಗದ್ಯ ಭಾಗ 3 ಲಂಡನ್ ನಗರ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲಂಡನ್ನಿನ ರಸ್ತೆಗಳಲ್ಲಿ ಜನರು ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ನೆಕ್ಸ್ಟು 2-3 ವಾಕ್ಯ. ಊಲವರ್ಥ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು? ಆನ್ಸರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಟೊಪ್ಪಿಗೆಯ ವಿಷಯವನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಪೋಯೆಟ್ ಕಾರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ? ಸಾಮ್ರಾಟದ ರಾಜ್ಯಾಭಿಷೇಕವಾಗುವ ಕಲ್ಲು ಪಾಟಿಯ ಸಿಂಹಾಸನದ ಮೇಲಿರುವ ಕಲ್ಲಿನ ವಿಶೇಷತೆ ಏನು? ನೆಕ್ಸ್ಟು ಗದ್ಯ ಭಾಗ 4 ಭಾಗ್ಯಶಿಲ್ಪಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವಾಗ ಪಟ್ಟಾಭಿಷೇಕರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವುದಕ್ಕೆ ಕಂಕಣಬದ್ಧರಾದರು? ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ? ಗದ್ಯ ಭಾಗ 5 ಎದೆಗೆ ಬಿದ್ದ ಅಕ್ಷರ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ವಚನಕಾರರಿಗೆ ಯಾವುದು ದೇವರಾಗಿತ್ತು? ಅಶೋಕ ಪೈಯವರ ವೃತ್ತಿ ಯಾವುದು? ದೇವನೂರರವರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿದ್ದರು. ನೆಕ್ಸ್ಟು 3-4 ವಾಕ್ಯ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ನೆಕ್ಸ್ಟ್ ಗದ್ಯ ಭಾಗ 6 ವ್ಯಾಘ್ರಗೀತೆ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? 3-4 ವಾಕ್ಯ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಶಾನುಭೋಗರ ವಂಶಸ್ಥರು ಕೀರ್ತಿ ಪುಸ್ತಕವನ್ನು ಕಾಪಾಡಿಕೊಂಡು ಬಂದ ಬಗೆ ತಿಳಿಸಿ. ಗದ್ಯ ಪಾಠ 7 ವೃಕ್ಷಸಾಕ್ಷಿ. ವೃಕ್ಷಸಾಕ್ಷಿ ಕಥೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ? ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪ ಹೊರಿಸಿದನು? ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಾಧಿಕರಣರು ವಟವೃಕ್ಷ ಸಮೀಪಕ್ಕೆ ಏಕೆ ಬಂದರು?
3-4 ವಾಕ್ಯ. ಧರ್ಮ ಬುದ್ಧಿಗೆ ದುಷ್ಟಬುದ್ಧಿ ಯಾವ ಸಲಹೆ ಇತ್ತನು? ದುಷ್ಟಬುದ್ಧಿಯು ನನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು. ಪದ್ಯಪಾಠ 1. ಸಂಕಲ್ಪಗೀತೆ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ನದಿ ಜಲಗಳು ಏನಾಗಿವೆ? ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಯಾವ ಎಚ್ಚರದೊಳು ಬದುಕಬೇಕಾಗಿದೆ? ಪದ್ಯಪಾಠ 2. ಹಕ್ಕಿ ಹಾರುತ್ತಿದೆ ನೋಡುತ್ತೀರಾ? ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿ ಯಾರನ್ನು ಹರಸಿದೆ? ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಪದ್ಯಪಾಠ 3. ಹಲಗಲಿ ಬೇಡರು. ಕುಂಪಣಿ ಸರಕಾರ ಹೊರಡಿಸಿದ ಆದೇಶ ಏನು? ಹಲಗಲಿಯ 4 ಪ್ರಮುಖರು ಯಾರು? ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಯಾವ ಘಟನೆ ಹಲಗಲಿ ಲಾವಣೆಗೆ ಕಾರಣವಾಗಿದೆ? ಹಲಗಲಿ ಗ್ರಾಮ ಎಲ್ಲಿದೆ? ಪದ್ಯಪಾಠ 4. ಕೌರವೇಂದ್ರನ ಕೊಂದೆ ನೀನು. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಕುಮಾರವ್ಯಾಸನಿಗಿರುವ ಬಿರುದು ಯಾವುದು? ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು? ಪದ್ಯಪಾಠ 5. ಹಸರು. ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಕವಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ? ಕವಿಯ ಆತ್ಮ ಎಲ್ಲಿ ಹಸುರಾಗಿದೆ? 2-3 ವಾಕ್ಯ. ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸರು ಕಾಣುತ್ತಿದೆ? ಹಸರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಕವಿಯಾತ್ಮವು ಹಸರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳೇನು? 8-10 ವಾಕ್ಯ. ಹಸುರು ಕವನದ ನೃತ್ಯ ಎಲ್ಲೆಲ್ಲಿ ಹಸರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಪದ್ಯಭಾಗ 6. ಚಲಮನೆ ಮೆರೆದ. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ದಿನಪಸುತ ಎಂದರೆ ಯಾರು? ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಅಂತಕಾತ್ಮಜ ಎಂದರೆ ಯಾರು? ಪಾಂಡವರನ್ನು ಸಂಧಿಗೆ ಒಪ್ಪಿಸುತ್ತೇನೆ ಎಂದು ದುರ್ಯೋಧನನಿಗೆ ಹೇಳಿದವರು ಯಾರು? ಪದ್ಯಪಾಠ 7. ವೀರಲವ. ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು? ಯಶ್ವಧ್ವಜವನ್ನು ಕಟ್ಟಿದವರು ಯಾರು? ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಮುನಿಸುತರು ಹೆದರಲು ಕಾರಣವೇನು? 2-3 ವಾಕ್ಯ. ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ. ಯಜ್ಞಾಶ್ವನ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸಿತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ. ಪಠ್ಯಪೂರಕ ಪಾಠಗಳು. ಫಸ್ಟ್ ಒನ್, ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ವಿವೇಕಾನಂದರೆಂದರೆ ಯಾವುದರ ರೂಪವಾಗಿದೆ? ವಿವೇಕಾನಂದರು ಯಾವ ವ್ಯವಸ್ಥೆಯಲ್ಲಿ ವಿರೋಧಿಸುತ್ತಾರೆ? ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿರುವವರು ಯಾರು? ಸರ್ವಧರ್ಮ ಸಮ್ಮೇಳನವು ಎಲ್ಲಿ ನಡೆಯಿತು? ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ಯಾರು? ವಿವೇಕಾನಂದರು ಮೊದಲನೇ ಆದ್ಯತೆ ಯಾವುದಕ್ಕೆ ನೀಡಬೇಕೆಂದಿದ್ದಾರೆ? ವಿವೇಕಾನಂದರ ಪ್ರಕಾರ ಯಾವುದು ಸಮಾಜದ ಆಂತರಿಕ ಭಾಗವಾಗಿದೆ? ವಿವೇಕಾನಂದರು ಯಾರನ್ನು ಮಹಾವಾರಿಧಿಯ ತರಂಗಗಳು ಎಂದು ಘೋಷಿಸಿದರು? ವಿವೇಕಾನಂದರ ಪ್ರಕಾರ ಸಮಾಜ ಕ್ರಾಂತಿಯ ಅಂಶಗಳು ಯಾವುವು? ವಿವೇಕಾನಂದರು ಯಾವುದಕ್ಕೆ ಉಗ್ರ ವಿರೋಧಿಯಾಗಿದ್ದರು? 3-4 ವಾಕ್ಯ. ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು? ವಿವೇಕಾನಂದರು ಕೋಮುವಾದದ ಕಟ್ಟ ವಿರೋಧಿಯಾಗಿದ್ದರು ಏಕೆ? ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದ್ದೇನು? ಸ್ವಾಮಿ ವಿವೇಕಾನಂದರು ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು ಏಕೆ? ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇಂದಿನ ಸನ್ನಿವೇಶಕ್ಕೂ ಹೆಚ್ಚು ಪ್ರಸ್ತುತವಾಗಿದೆ, ವಿವರಿಸಿ. ಮಾನವ ಜನಾಂಗ ಹಿಂದುಳಿಯಲು ಕಾರಣವಾದ ಸಂಗತಿಗಳು ಯಾವುದೆಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ? ವಸಂತ ಮುಖ ತೋರಲಿಲ್ಲ.
ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಯಾರಿಗೆ ವಸಂತ ಮುಖ ತೋರಲಿಲ್ಲ? ಪುಟ್ಟಿಯ ಪ್ರಶ್ನೆಗಳೇನು? ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಬಾಲರವಿ ಎಲ್ಲಿ ಸೋರಾಗಿದ್ದಾನೆ? ಪುಟ್ಟಿಯ ಮನೆಗೆ ವಸಂತ ಬರಲು ಏಕೆ ಹೆದರಿದ್ದಾನೆ? ವಸಂತ ಮುಖ ತೋರಲಿಲ್ಲ ಕವಿತೆಯನ್ನು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಒಡೆಯನ ಅಂಗಳದಲ್ಲಿ ಏನಿದೆ? 3-4 ಉತ್ತರ. ಪುಟ್ಟಿ ಏಕೆ ಮೂಕ ವಿಸ್ಮಿತಗಳಾಗಿದ್ದಳು? ಪುಟ್ಟಿಯ ಗುಡಿಸಿನಲ್ಲಿ ಇರುವ ವಾತಾವರಣವನ್ನು ವಿವರಿಸಿ ಅಥವಾ ಗುಡಿಸಲಿನ ಒಳಗೆ ವಸಂತನ ಹೆದರಿಕೆಗೆ ಕಾರಣಗಳೇನು? ನೆಕ್ಸ್ಟ್ ಒನ್, ಭಗತ್ ಸಿಂಗ್. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಎಂದು ನಡೆಯಿತು? ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಭಗತ್ ಸಿಂಗ್ನ ಸಹಚರರು ಯಾರು? ಭಗತ್ ಸಿಂಗ್ ಹುತಾತ್ಮನಾದದ್ದು ಯಾವಾಗ? ಬಾಲಕ ಭಗತ್ ಸಿಂಗ್ ಮೂಕನಂತೆ ಅಂತಿಂದಿತ್ತ ಓಡಾಡುತ್ತಿರುವುದು ಎಲ್ಲಿ? ಭಗತ್ ಸಿಂಗ್ನ ಸಹೋದರಿ ಅವನಿಗೆ ಏನನ್ನು ಕೊಟ್ಟಳು? ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಯಾರು? ಜನರಲ್ ಡಯರ್ನ ಎಣಿಕೆ ಏನಾಗಿತ್ತು? ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಬಗ್ಗೆ ಜನರಲ್ ಡಯರ್ ಹೆಮ್ಮೆಯಿಂದ ಹೇಳಿದ್ದೇನು? 3-4 ವಾಕ್ಯ. ಜಲಿಯನ್ ವಾಲ್ಬಾಗ್ನಲ್ಲಿರುವ ಒಕ್ಕಣೆ ಏನು? ಜಲಿಯನ್ ವಾಲ್ಬಾಗ್ಗೆ ಹೋದ ಬಾಲಕ ಭಗತ್ ಸಿಂಗ್ ಏನು ಮಾಡಿದ? ಭಗತ್ ಸಿಂಗ್ ಸಹೋದರಿ ಕೊಟ್ಟ ಮಾವಿನ ಹಣ್ಣನ್ನು ನಿರಾಕರಿಸಲು ಕಾರಣವೇನು? ಭಗತ್ ಸಿಂಗ್ ವೀರಯೋಧನಾಗಿ ಅಮರನಾದ ಏಕೆ? ಜನಪದ ಒಗಟುಗಳು. ಅಂಗಿ ಎಂಬ ಉತ್ತರ ಬರುವ ಬೆಡಗಿನ ಪ್ರಶ್ನೆಗಳನ್ನು ತಿಳಿಸಿ. ಉಪ್ಪಿನ ವಿಶೇಷತೆ ಒಗಟಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ಕೆಸರಿಗೂ ಕಮಲಕ್ಕೂ ಇರುವ ಸಂಬಂಧವನ್ನು ಒಗಟು ಹೇಗೆ ವಿವರಿಸುತ್ತದೆ? ಹೊಲದಲ್ಲಿ ಹುಟ್ಟಿದ ಉತ್ತರಾಣಿ ಹಾಗೂ ಗರಿಕೆ ಕೊಡುವ ತೊಂದರೆಯನ್ನು ಒಗಟುಗಳು ಹೇಗೆ ವಿಸ್ತರಿಸುತ್ತವೆ? ಒಗಟುಗಳಿಂದ ಶೈಕ್ಷಣಿಕವಾಗಿ ಏನು ಲಾಭ? ಉಪ್ಪು ಎಂಬ ಉತ್ತರ ಬರಲು ಹೇಳಿದ ಒಗಟು ಬರೆಯಿರಿ. ತಾವರೆ ಎಂಬ ಉತ್ತರ ಬರಲು ಹೇಳಿದ ಒಗಟನ್ನು ಬರೆಯಿರಿ. ಉತ್ತರಾಣಿ ಗಿಡ ಎಂಬ ಉತ್ತರ ಬರಲು ಹೇಳಿದ ಒಗಟನ್ನು ಬರೆಯಿರಿ. ಗರಿಕೆಯ ಹುಲ್ಲು ಎಂಬ ಉತ್ತರ ಬರಲು ಹೇಳಿದ ಒಗಟನ್ನು ಬರೆಯಿರಿ. ಬೀಸುಕಲ್ಲು ಎಂಬ ಉತ್ತರ ಬರಲು ಹೇಳಿದ ಒಗಟನ್ನು ಬರೆಯಿರಿ. ಸಾಹಿತಿಗಳ ಕವಿ ಪರಿಚಯ. ಮೇನ್ ಇಂಪಾರ್ಟೆಂಟ್: ಸಾರಾ ಅಬುಬಕ್ಕರ್, ಪೂತಿನ, ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್, ಡಿ.ಎಸ್. ಜಯಪ್ಪ ಗೌಡ, ದೇವನೂರು ಮಹಾದೇವ, ಎ.ಎನ್. ಮೂರ್ತಿರಾವ್, ದುರ್ಗಸಿಂಹ, ಜಿ.ಎಸ್. ಶಿವರುದ್ರಪ್ಪನವರು, ದ. ರಾ ಬೇಂದ್ರೆ, ಕುಮಾರವ್ಯಾಸ, ಕುವೆಂಪು, ರನ್ನ, ಲಕ್ಷ್ಮೀಶ. ನೆಕ್ಸ್ಟ್ ಒನ್, ಪದ್ಯಗಳು. ಸಂಕಲ್ಪ ಗೀತೆಯಿಂದ ಹಕ್ಕು ಆಡುತ್ತೀರಿ ನೋಡುತ್ತೀರಾ, ಹಲಗಲಿ ಬೇಡರು, ಹಸರು, ಕೊರವೇಂದ್ರನ ಕೊಂದೆನೇನು, ಇದು ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಸಾರಾಂಶವನ್ನು ಬರೆಯಿರಿ. ಸಂಕಲ್ಪ ಗೀತೆಯಿಂದ ಪದ್ಯದ ಆಯ್ಕೆ ಮತ್ತು ಪದ್ಯಗಳಲ್ಲಿ ಅಡಗಿರುವ ಮೌಲ್ಯಗಳು. ಇದಿಷ್ಟು ಇಂಪಾರ್ಟೆಂಟ್ passing package for 24-25 students SSLC. If you want PDF this one, you can comment me your email ID. ಇದು PDF ಬೇಕು ಅಂದರೆ ಇಮೇಲ್ ID ಕೊಡಿ ಕಮೆಂಟಲ್ಲಿ, PDF ಕಳಿಸ್ತೀನಿ. ಚಾನಲ್ಗೆ ಹೊಸಬ್ರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇವೆಲ್ಲ ಇಂಪಾರ್ಟೆಂಟ್ ಸಂದರ್ಭಗಳು. ವಿಡಿಯೋ ಲಾಂಗ್ ಆಗ್ತಿದೆ, ಸೊ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಂಪಾರ್ಟೆಂಟ್ ಸಂದರ್ಭಗಳು ಇವೆಲ್ಲ. ಗಾದೆ ಮಾತುಗಳು, ಇಂಪಾರ್ಟೆಂಟ್ ಗಾದೆ ಮಾತುಗಳು. ಇದಿಷ್ಟು ಓದ್ಕೊಂಡ್ರೆ ಪಾಸಿಂಗ್ ಪ್ಯಾಕೇಜ್ ಗ್ಯಾರಂಟಿ. ಸೊ ಇದಿಷ್ಟು ಗಾದೆ. ಸೊ ಇದು ನಿಮ್ಮ ಪಾಸಿಂಗ್ ಪ್ಯಾಕೇಜ್. ಸೊ ನೆಕ್ಸ್ಟು ಆಲ್ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ನ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.